ಹಾವೇರಿ ಜಿಲ್ಲೆಯ ಸವನೂರು ಭಾಗದಲ್ಲಿ ಪ್ರಸಿದ್ಧ ವೀಳ್ಯದೆಲೆ ಬೆಳೆಗೆ ಈ ಬಾರಿ ವಿಪರೀತ ಚಳಿ ಭಾರಿ ಹೊಡೆತವನ್ನ ನೀಡಿದೆ. ಕಳೆದ ಕೆಲ ದಿನಗಳಿಂದ ತಾಪಮಾನ 8 ಡಿಗ್ರಿ ಸೆಲ್ಸಿಯಸ್ಗಿಂತ ಕೆಳಗೆ ಇಳಿದ ಪರಿಣಾಮ ವೀಳ್ಯದೆಲೆ ಬೆಳೆಗಳಲ್ಲಿ ಬೆಂಕಿ ರೋಗ ಕಾಣಿಸಿಕೊಂಡಿದ್ದು ಬಳ್ಳಿಯಲ್ಲೇ ಎಲೆಗಳು ಒಣಗಿ ಹಾನಿಯಾಗಿವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದಂತಹ ರೈತರು ಇದೀಗ ಸಂಪೂರ್ಣ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸಾವಿರ ಬಳ್ಳಿಗಳಲ್ಲಿ ಒಂದೇ ಒಂದು ಪೆಂಡಿ ವೀಳ್ಯದೆಲೆ ಸಿಗದಷ್ಟು ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಈಗ ಉತ್ತಮ ಬೆಲೆ ಇದ್ರೂ ಕೂಡ ಬೆಲೆ ಇಲ್ಲದೆ ರೈತರೆಲ್ಲ ಕಂಗಾಲಾಗಿದ್ದಾರೆ. ಸವನೂರು ಭಾಗ ವೀಳ್ಯದೆಲೆ ಬೆಳೆಗೆ ಹೆಸರುವಾಸಿಯಾಗಿದ್ದು, ಇಲ್ಲಿನ ವೀಳ್ಯದೆಲೆಗೆ ದೇಶ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಭಾರಿ ಬೇಡಿಕೆ ಇದೆ. ಕರಾಚಿ ಸೇರಿದಂತೆ ಪಾಕಿಸ್ತಾನಕ್ಕೂ ಇಲ್ಲಿನ ವೀಳ್ಯದೆಲೆ ಸಪ್ಲೈ ಆಗ್ತಾ ಇತ್ತು. ಆದರೆ ಈ ಬಾರಿ ಚಳಿ ಮತ್ತು ರೋಗದ ಕಾರಣ ರಫ್ತು ಸಹ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ವೀಳ್ಯದೆಲೆ ವ್ಯಾಪಾರಸ್ಥ ಮುಸ್ತಾಕ್ ಅಲಿ ಮೊಮಿನ್ ಮಾತನಾಡಿ, ಈ ಬಾರಿ ಬೆಲೆ ಚೆನ್ನಾಗಿದ್ರೂ ಬೆಳೆ ಇಲ್ಲ. ಚಳಿಯಿಂದ ಬೆಂಕಿ ರೋಗ ಬಂದು ಬಹುತೇಕ ಬಳ್ಳಿಗಳು ನಾಶವಾಗಿವೆ. ರೈತರಿಗೆ ಭಾರಿ ನಷ್ಟವಾಗಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ಒಂದು ಬೆಂಕಿ ರೋಗ ಅಂತ ಹೇಳಿ ಬಂದಿದೆ ಸರ್. ಈಗ ಜಸ್ಟ್ ಅದು ಹುಟ್ಟು ಮಗು ಅಂತ ಇರ್ತೈತಲ್ಲ ಸಣ್ಣ, ಅದಕ್ಕೆ ಈಗ ಈ ಚಳಿಗೆ ಉದುರು ಬಿಡಾಕತ್ತೈತಿ. ಯಾವ ರೀತಿ ಎಲ್ಲಿ ಹುಟ್ಟಾಕ ತಯಾರಿಲ್ಲ ಸರ್, ಜಾಸ್ತಿ ಏನಿಲ್ಲ ಸರ್, ಆದ್ರೆ ಆ ಥರ ರೋಗ ಬಂದಿದೆ. ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್. ಅದು ಈಗ ಏನು ಮಾಡೋಕ್ಕಂತ ಹೇಳಿದರೆ ಚಳಿ ಇರೋ ಮಟ್ಟ ಇದೇ ರೀತಿ ಅದ. ಚಳಿ ಹೋದ ಮೇಲೆ ಮತ್ತು ಆ ಥರ ಬರ್ತೈತೆ ಸರ್. ಅದು ಲಾಸ್ ಆಕೈತೆ ಸರ್. ಇದಕ್ಕೆ ಜಸ್ಟ್ ರೇಟನೇ ಇಲ್ಲ. ಆಮ್ಯಾಗ ಭಾಳ ಕಡಿಮೆ ರೇಟಲ್ಲಿಂದ ಮಾರಿದರೆ ಭಾಳ ಲಾಸ್ ಆಕೈತಿ ರೈತರಿಗೆ. ಏನು ಔಷಧಿ ಇಲ್ಲ ಸರ್ಕಾರ. ಇದೇ ಗೊಬ್ಬರ ಹಾಕ್ತೇವೆ ಸರ್. ಔಷಧಿ ಏನು ಹಾಕಿಲ್ಲ. ಗೊಬ್ಬರ ಹಾಕಿದ ಮ್ಯಾಗ ಸಗಣಿ ಗೊಬ್ಬರನೇ ಅದಕ್ಕೆ ಭಾಳ ಯೂಸ್ ಮಾಡೋದು. ಇದೇ ಥರ ಇತ್ತು ಸರ್. ಹೋದ ವರ್ಷ ಇದ್ರೇ ಮಾಲ್ ಚೆನ್ನಾಗಿ ಹುಟ್ಟಾಕತ್ತಿತ್ತು ಸರ್. ಆದರೆ ಈ ವರ್ಷ ಮಾಲ್ ಇಲ್ಲ. ಮಾಲ್ ಭಾಳ ಕಡಿಮೆ ಆಗಿದೆ ಸರ್. ಇದು ಮಾಲ್ ಮ್ಯಾಗೆ ಡಿಫೆಂಡ್ ಸರ್. ಇದು ಮಾಲ್ ಬರಲಿಲ್ಲ ಅಂತ ಹೇಳಿದರೆ ಎಲ್ಲ ರೈತರು ಲಾಸೇ. ಮಾಲ್ ಬಂತು ಅಂತ ಹೇಳಿದರೆ ಎಲ್ಲರಿಗೆ ಲಾಭ ಐತೆ ಸರ್. ಆಮ್ಯಾಗ ರೇಟನೇ ಇರಬೇಕು. ಇದ್ರದ್ದು ಇದ್ರೆ ಉಪಯೋಗ ಆಕೈತಿ. ಇಲ್ಲ ಸರ್, ಇನ್ನು ಮ್ಯಾಗ ಏರ್ತೈತಿ ಸರ್ ರೇಟ್. ಮಾಲ್ ಇಲ್ಲಲ್ಲ, ರೇಟ್ ಏರೈತಿ, ಮಾಲ್ ಇಲ್ಲ. ಮಾಲ್ ಹುಟ್ಟಾಕ ತಯಾರಿಲ್ಲ. ಮಾಲ್ ಬಂದ್ರೆ ಆಗ್ಬೋದು ಸರ್. ನೋಡ್ರಿ, ಅದು ಒಂದು ಲಿಮಿಟ್ ಇರ್ತೈತಿ. 1000 ಬಳ್ಳಿ ಅಂತ ಹೇಳೇ ಇರ್ತೈತಿ. ಆ 1000 ಬಳ್ಳಿಯಾಗ ಮಿನಿಮಮ್ ನಮಗೆ 8ರಿಂದ 10 ಪೆಂಡಿ ಅಂಡಿಗೆ ಎಲಿ ಬಂತಂತ ಹೇಳಿದರೆ ಅದಕ್ಕೆ ರೈತರಿಗೆ ಲಾಭ ಆಕೈತಿ. ಈಗ 1000 ಬಳ್ಳಿಯಾಗ ಒಂದು ಪೆಂಡಿ ಎಲಿನ ಆಗ್ತಾ ಇಲ್ಲ ಸರ್. ಒಟ್ನಲ್ಲಿ ವಿಪರೀತ ಚಳಿ ಮತ್ತು ಬೆಂಕಿ ರೋಗದಿಂದ ಸವನೂರು ಭಾಗದ ವೀಳ್ಯದೆಲೆ ಬೆಳೆ ಸಂಪೂರ್ಣ ಹಾನಿಗೊಳಗಾಗಿದ್ದು, ರೈತ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆ ತುತ್ತಾಗಿವೆ. ಸರ್ಕಾರ ತಕ್ಷಣ ಪರಿಹಾರ ಘೋಷಿಸಬೇಕು ಎಂಬ ಒತ್ತಾಯ ಸದ್ಯ ಕೇಳಿ ಬರ್ತಾ ಇದೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.